ಸರ್ ನಿಮ್ಮ ಬಾಲ್ಯದ ದಿನಗಳು ಮತ್ತೆ ಮತ್ತೊಂದಷ್ಟು ವಿಚಾರಗಳ ಬಗ್ಗೆ ನಿಮ್ಮ ಸಹೋದರಿ ಮಾತಾಡಿದ್ದಾರೆ ಸರ್, ನೋಡ್ಕೊಂಡು ಬರೋಣ. ಜಾಲಹಳ್ಳಿ ಸ್ಕೂಲ್ನಲ್ಲೇ ನಾವೆಲ್ಲ ಓದಿದ್ದು ಕನ್ನಡ ಮೀಡಿಯಮ್ಮು, ಗೌರ್ಮೆಂಟ್ ಸ್ಕೂಲಲ್ಲೇ. ಎಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಬೇಕು, ಗಣೇಶ ಉತ್ಸವ ಮಾಡಬೇಕು, ಯಾವುದರಲ್ಲೂ ಮುಂದಾಗಿರ್ತಾ ಇದ್ದ. ಅಜ್ಜಿ ಮನೆ ಇದು ಅವ್ರಿಗೆ, ಯಾವಾಗಲೂ ಅಜ್ಜಿ ಮನೆಯೇ ಇರೋದು. ಇಲ್ಲಿ ರಜಾ ಬಂದರೆ ಸಾಕು, ಇಲ್ಲೇನೆ ಆರ್ಟು ಸೈಕಲ್ನಲ್ಲೇ ಬಂದ್ಬಿಡ್ತಾ ಇದ್ದ. ಅವ್ರ ಮಾವದಿರು ಕೆಲಸ ಮಾಡಬೇಕಾಗಿದ್ರೆ ಹೊಲ್ದ ಕೆಲಸ ಆಗಲಿ, ಉಳೋದಾಗಲಿ, ಗಿಡ ನೆಡೋದಾಗಲಿ, ವ್ಯವಸಾಯ ಅಂದರೆ ತುಂಬ ಇಷ್ಟ. ಗಾಡಿ ಓಡಿಸೋದು, ಎತ್ತಿನ ಗಾಡಿ ಓಡಿಸೋದು, ಇದರಲ್ಲೆಲ್ಲ ತುಂಬ ಇಷ್ಟ ಇತ್ತು. ಅಲ್ಲಿಂದ ಬಂದು ನಮ್ಮನ್ನು ಸೈಕಲ್ನಲ್ಲಿ ಕೂತ್ರಿಸ್ಕೊಂಡು ಹೋಗ್ಬಿಡೋನು ಜಾಲಹಳ್ಳಿಗೆ. ಕರ್ಕೊಂಡೋಗಿ ನಿಮ್ಮ ಮಗಳನ್ನ ತಂದು ಸೇರಿಸಿದ್ದೀನಮ್ಮ ನಿಮ್ಮ ಮನೆಗೆ, ಹುಷಾರು ಅಂತ ಹೇಳೋನು. ಕಬಡ್ಡಿಯಲ್ಲಿ ತುಂಬ ಅವನಿಗೆ ಆಸಕ್ತಿ ಜಾಸ್ತಿ. ನಮ್ಮ ತಂದೆ ತಾಯಿಗೆ ಇಷ್ಟ ಇಲ್ಲ, ಕೈ ಕಾಲು ಏಟ್ ಮಾಡ್ಕೊಂತಾನೆ ಇರೋನೊಬ್ಬ ಮಗ ಅಂತ ಅವ್ರು ತುಂಬ ಭಯ ಬೀಳೋರು. ಎಲ್ಲಾದರೂ ಹೋಗ್ಬೇಕಾಗಿದ್ರೆ ಮುಂಚಿತವಾಗೇನೆ ನಮಗೆ ಹೇಳಿರೋನು, ಈ ಥರ ಇಂಥ ಕಡೆ ಹೋಗ್ಬೇಕು, ಬಾಂಬೆಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಮ್ಮ ಆಟಕ್ಕೆ, ಕಬಡ್ಡಿ ಆಟಕ್ಕೆ. ಅಪ್ಪಂಗೆ ಹೇಳಿದ್ರೆ ನಮಗೆ ಭಯ ಆಗುತ್ತೆ ಅಂತೇಳಿ ಇದು ಮಾಡೋನು. ತುಂಬ ಇಷ್ಟ ನಮಗೆ, ನಮ್ಮ ಕುಟುಂಬದವ್ರಿಗೆಲ್ಲ ಅಷ್ಟೇ, ಎಲ್ಲರೂ ಅಷ್ಟೇ ಚೆನ್ನಾಗಿ ನೋಡ್ಕೊತಾನೆ. ಮುಖ್ಯಮಂತ್ರಿ ಆಗಬೇಕು ಅನ್ನೋದೊಂದು ಆಸೆ. ಅಕ್ಕಂದ್ರ ಮೇಲೆ ಬಹಳಷ್ಟು ಪ್ರೀತಿ ನಿಮಗೆ. ನಿಮ್ಮ ಸಿಸ್ಟರ್ ಒಂದು ಉಂಗುರ ಕೊಟ್ಟಿದ್ರಂತೆ, ಆ ಉಂಗುರ ನೀವು ಇವತ್ತಿಗೂ ಅದನ್ನು ಅಷ್ಟು ಮನಸಾರೆ ಆರಾಧಿಸ್ತೀರಿ, ಅದನ್ನು ಹಾಕೊಂಡಿದ್ದೀರಿ ಅಂತೆಲ್ಲ ಹೇಳ್ತಾ ಇದ್ವಿ. ತೋರಿಸ್ಬೋದಾ ಸರ್? ನೋಡಿ, ಇಲ್ಲ, ಇದು ಹಳೆಯದು, ಯಾರು ಹಾಕಲ್ಲ. ಆರ್ ಅಶೋಕ್ ಅವರು ಇಷ್ಟು ವರ್ಷಗಳಾದರೂ ಅವರ ಸಹೋದರಿ ಕೊಟ್ಟಂತ ಒಂದು ಸಿಂಪಲ್ ಉಂಗುರ ಹಾಕೊಂಡಿದ್ದಾರೆ. ಸೊ ಅದರ ಹಿಂದಿನ ಗುಟ್ಟು ಏನು ಸರ್? ಅದು ನಾನೊಂದು ಮದುವೆಗೆ ಹೋಗ್ತಾ ಇದ್ದೆ. ಸಣ್ಣ ಹುಡುಗ, ನಾನು ಭಾಳ ಸಣ್ಣ ಹುಡುಗ. ಇದು ನನಗೀಗ ಆಗ್ತಾ ಇದೆ, ಆಗ ಆಗ್ತಾ ಇರಲ್ಲ. ಓಕೆ. ಸೊ ಅವಾಗ ದೊಡ್ಡದು ಇದು ಉಂಗುರ. ನಾನು ಸಣ್ಣ ಹುಡುಗ ಮದುವೆಗೆ ಹೋಗ್ತಾ ಇದ್ದೆ. ನಮ್ಮ ಅಕ್ಕನಿಗೆ ಅನಿಸ್ತು, ನಮ್ಮ ತಮ್ಮ ಹೋಗ್ತಾ ಇದ್ದಾನೆ, ಅವನು ಚೆನ್ನಾಗಿ ಹೋಗ್ಬೇಕು, ಅವನು ಗೌರವವಾಗಿ ಹೋಗ್ಬೇಕು, ಅವ್ನ ಯಾರು ಹೀಯಾಳಿಸಬಾರ್ದು ಅಂತೇಳಿ ಆ ಉಂಗುರವನ್ನ ತೆಗೆದು, ಅವತ್ತದ್ ನನಗೆ ಆಗ್ಲಿಲ್ಲ, ಅದಕ್ಕೆಲ್ಲ ಸ್ವಲ್ಪ ದಾರ ದೀರ ಎಲ್ಲ ಸುತ್ತಿ ನನಗೆ ಕೊಟ್ರು. ಗೌರವಕ್ಕೆ, ಮರ್ಯಾದೆಗೋಸ್ಕರ ಹಾಕಿದ್ರಿ. ಅದು ಅವತ್ತು ಹಾಕದನು ಇವತ್ತವರೆಗೂ ನಾನು ತೆಗ್ದೇ ಇಲ್ಲ. ಸಣ್ಣದಿರ್ಬೋದು, ಆದರೆ ಅದಕ್ಕೆ ಬೆಲೆಯನ್ನ ಕಟ್ಟ. ಸಾಮಾನ್ಯವಾಗಿ ಎಂಗೇಜ್ಮೆಂಟ್ ಉಂಗ್ರನೋ ಇಲ್ಲ ಯಾವ್ದಾದ್ರು ಒಂದು ಡೈಮಂಡೋ ಹಂಗೆ ಹಿಂಗೆ ಎಲ್ಲ ಹಾಕೊಳ್ಳೋದು ನೋಡಿದೀವಿ ಸರ್. ಆಮೇಲೆ ಇವತ್ತಿನ ರಾಜಕಾರಣಿಗಳನ್ನ ನಾವು ನೋಡಿದಾಗ ಬ್ರ್ಯಾಂಡೆಡ್ ರಾಜಕಾರಣಿಗಳನ್ನ ನಾವು ನೋಡ್ತಾ ಇದೀವಿ. ಇಷ್ಟು ಸಿಂಪಲ್ ಆಗಿ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ನೋಡಿ. ನಾವು ಬೇರೆಯವರಿಗೆ ನಮ್ಮ ಹಾವಭಾವದಿಂದ ಹೊಟ್ಟೆ ಉರಿಸಬಾರ್ದು. ಯಾರೋ ಬಡವ ಬರ್ತಾನೆ ನನ್ನ ಹತ್ರ ಮಾತಾಡೋ ಬಿರಿ, ನನ್ನ ನೋಡಲ್ಲ, ಅವನು ನನ್ನ ಡ್ರೆಸ್ ನೋಡ್ತಾನೆ, ಕೋಟ್ ನೋಡ್ತಾನೆ, ಈ ತರದೆಲ್ಲ. ಅಂದ್ರೆ ಅವನಿಗೆ ಇನ್ಸಲ್ಟ್ ಆಗಬಾರ್ದು. ಆ ದೃಷ್ಟಿಯಿಂದ ನಾವು ಸಿಂಪಲ್ ಆಗಿರ್ಬೇಕು. ಅಧಿಕಾರ ಇದ್ದಾಗ ಇಲ್ದಾಗ ಒಂದೇ ರೀತಿ ನಡಿಬೇಕು ಅನ್ನೋದು ನನ್ನ ಮನಸ್ಥಿತಿ. ಆಲ್ ರೈಟ್.